ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದು ದಾಖಲೆ ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ತಮ್ಮ ರಾಜಕೀಯ ಜೀವನದ 17ನೇ ಬಜೆಟ್ ಅನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಂಡಿಸ್ತಾರೆ. ಈ ಬಜೆಟ್ನ ಬಗ್ಗೆ ನಿರೀಕ್ಷೆಗಳಿದ್ದಾವೆ, ಕುತೂಹಲ ಇದೆ, ಸರ್ಕಾರಕ್ಕೆ ಸಮಸ್ಯೆಗಳು ಇದ್ದಾವೆ, ಸವಾಲುಗಳು ಕೂಡ ಇದ್ದಾವೆ. ಯಾಕಂತಂದ್ರೆ ಒಂದು ಕಡೆ ಗ್ಯಾರಂಟಿಯ ಭಾರ, ಮತ್ತೊಂದು ಕಡೆ ಸಾಲದ ಹೊರೆ, ಇದರ ಮಧ್ಯೆ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅನ್ನುವಂಥ ಟೀಕೆ, ಇದು ಎಲ್ಲವನ್ನ ಕೂಡ ಸರಿದೂಗಿಸಿಕೊಂಡು ಹೋಗಬೇಕಾದಂತ ಅನಿವಾರ್ಯತೆ. ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ದಾಖಲೆ ಅಂತಂದ್ರೆ ಅವರು ಇವತ್ತು ಮಂಡಿಸುವಂತ ಬಜೆಟ್ ಅವರ ರಾಜಕೀಯ ಜೀವನದ 17ನೆಯ ಬಜೆಟ್. ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡಿಸ್ತಾರೆ. ಕಳೆದ ಬಾರಿ ಬಜೆಟ್ನ ಗಾತ್ರ 4.9 ಲಕ್ಷ ಕೋಟಿ. ಈ ಬಾರಿ ಬಜೆಟ್ನ ಗಾತ್ರ ಹಿಗ್ಗತ್ತೆ ಸಹಜವಾಗಿ. ಯಾವ ಕ್ಷೇತ್ರಕ್ಕೆ ಏನು ಅನ್ನುವಂಥ ಕುತೂಹಲ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಸವಾಲುಗಳಿದ್ದಾವೆ, ಸಾಕಷ್ಟು ಸವಾಲುಗಳಿದ್ದಾವೆ. ಕಳೆದ ಬಾರಿಯ ಬಜೆಟ್ ಗಾತ್ರ ಹೇಳಿದೆ ನಾನು ಈಗಾಗಲೇ, ಅದರಲ್ಲಿ 1.16 ಲಕ್ಷ ಕೋಟಿಯಷ್ಟು ಸಾಲದ ಹೊರೆ 7.64 ಲಕ್ಷ ಕೋಟಿಯನ್ನು ತಲುಪಿದೆ. ರಾಜ್ಯದ ಮೇಲಿರುವಂಥ ಸಾಲದ ಹೊರೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಸವಾಲುಗಳು ಸೃಷ್ಟಿಯಾಗಿದ್ದಾವೆ. ಗುತ್ತಿಗೆದಾರರು ಪ್ರತಿಭಟನೆಗಳ ಬೆದರಿಕೆಯನ್ನು ಹಾಕ್ತಿದ್ದಾರೆ, ಬಿಲ್ ಪೆಂಡಿಂಗ್ ಇದೆ ಅಂತ. ಶಾಸಕರು ಅನುದಾನ ಕೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚುವರಿ ಅನುದಾನ ಸಿಗಬೇಕು ಅನ್ನುವಂಥ ಬೇಡಿಕೆ. ಗ್ಯಾರಂಟಿಗೋಸ್ಕರ 52,000 ಕೋಟಿ ಮೀಸಲಿಡಲೇಬೇಕಾದಂಥ ಅನಿವಾರ್ಯತೆ. ಇದೆಲ್ಲದರ ಮಧ್ಯೆ ಏನು ಕೊಡ್ತಾರೆ? 31 ಜಿಲ್ಲೆಗಳ 108 ಬೇಡಿಕೆ, ವಿತ್ತೀಯ ಕೊರತೆ. ಇದರ ಮಧ್ಯೆ ಉಳಿತಾಯ ಬಜೆಟ್ ಮಂಡಿಸೋದು ಸಾಧ್ಯವೇ ಇಲ್ಲದಂತ ಸ್ಥಿತಿ ಇದೆ ಸದ್ಯಕ್ಕಂತೂ. ಆದಾಯದ ಕೊರತೆಯನ್ನು ನೀಗಿಸೋದಕ್ಕೆ ಏನ್ ದಾರಿ? ಟ್ಯಾಕ್ಸ್ ಹಾಕಬೇಕು. ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು? ಎಲ್ಲ ಸೆಕ್ಟರ್ ಅಲ್ಲೂ ಕೂಡ ಟ್ಯಾಕ್ಸು ಎಕ್ಸ್ಟ್ರೀಮ್ ಹೋಗ್ಬಿಟ್ಟಿದೆ, ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಅಬಕಾರಿಗೆ ಟ್ಯಾಕ್ಸ್ ಹಾಕ್ತೀರಿ ಅಂತಾದ್ರೆ ಅಥವಾ ಟಾರ್ಗೆಟ್ ಜಾಸ್ತಿ ಮಾಡ್ತೀರಿ ಅಂತಾದ್ರೆ ಅಲ್ಲೂ ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀರಿ. ನೋಂದಣಿ ಮತ್ತು ಮುದ್ರಾಂಕ ಅಲ್ಲೂ ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಮೋಟಾರ್ ವೆಹಿಕಲ್ ಟ್ಯಾಕ್ಸು ಅಲ್ಲೂ ಗರಿಷ್ಠ ರೀಚ್ ಆಗಿದೆ. ಇದರ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಸೀಮಿತ ಅವಕಾಶಗಳಿರೋದು ತೆರಿಗೆ ಜಾಸ್ತಿ ಮಾಡೋದು. ಒಂದು ಕೈಯಲ್ಲಿ ತೆಗೆದುಕೊಂಡು ಮತ್ತೊಂದು ಕೈಯಲ್ಲಿ ಕೊಡಬೇಕು. ಯಾವ ಕೈಯಿಂದ ತೆಗೆದುಕೊಳ್ತಾರೆ, ಯಾರಿಂದ ತೆಗೆದುಕೊಳ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.